टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ನೋಡಿ ಈ ರೀತಿ ಹಾಡ್ತಾ ಹಾಡ್ತಾನೇ ಬದುಕಿನ ಸಂತೆಯನ್ನು ಮುಗಿಸಿದ್ದಾರೆ ಎಚ್ ವಿ ವೆಂಕಟೇಶ್ ಮೂರ್ತಿ. ವೆಂಕಟೇಶ್ ಮೂರ್ತಿ ಅದ್ಭುತವಾದಂಥ ಬರಹಗಾರ, ಲೇಖಕ, ಚಿಂತಕ, ಅಂಕಣಕಾರ, ಮೇಷ್ಟ್ರಾಗಿದ್ದಂಥವ್ರು, ಪ್ರಾಧ್ಯಾಪಕರಾಗಿದ್ದಂಥವರು, ನಾಟಕಕಾರರು. ಅವರ ಹಾಡುಗಳಿದೆಯಲ್ಲ, ಬಹುಶಃ ನನಗೆ ಅನಿಸುತ್ತೆ ಏನು ಅಂತಂದರೆ ಜೀವನ ಅಂದ್ರೇನು ಅನ್ನೋದಿದೆಯಲ್ಲ ಅವ್ರ ಹಾಡುಗಳನ್ನು ಕೇಳಬೇಕು, ಪ್ರೀತಿ ಅನ್ನೋದೇನು ಅನ್ನೋದಿದೆಯಲ್ಲ ಅವ್ರ ಹಾಡುಗಳನ್ನು ಕೇಳಬೇಕು. ಇತ್ತೀಚೆಗೆ ಮೇಲೆ ಹುಷಾರಿರಲಿಲ್ಲ, ಅವ್ರಿಗೆ BGS ಆಸ್ಪತ್ರೆಗೆ ಸೇರಿಸಿದ್ರು. ಬೆಳಗ್ಗೆ 7 ಗಂಟೆಗೆ ವಿಧಿವಚರಾದರು. 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಅವರು ಮೇಷ್ಟ್ರಾಗಿದ್ದರು. ಅದ್ಭುತವಾದಂಥ ವ್ಯಕ್ತಿ. ಋಗ್ವೇದದ ಬಗ್ಗೆ ಅವರು ಬರೆದಿರುವಂಥ ಪುಸ್ತಕ ಇದೆಯಲ್ಲ, ಆ ಪುಸ್ತಕ ನೀವು ಓದಬೇಕು. ಬೇರೆ ರೀತಿಯಲ್ಲಿ ಅವರು ಬಣ್ಣಿಸಿರುವಂಥ ರೀತಿ ಇದೆಯಲ್ಲ, ಅದು ಮಳೆ ಸುರಿಸಿ ಹಗುರಾಗೋ ಮುಗಿಲಿನಂತೆ ಎನ್ನುವಂಥ ಹಾಡು ಎಂಥ ಮಾತು ನೋಡಿ. ಜೊತೆಗೇನು ಅಂದರೆ ಯಾವುದೋ ದನಿಗೆ ನನ್ನ ಹೃದಯ ಮಿಡಿತಾ ಇದೆ ಅನ್ನುವಂಥ ಮಾತು. ಅಂಥ ಮಿಡಿಯುವಂಥ ಹೃದಯ ಹೇಗೆ ನಿಲ್ತು ನೋಡಿ. ಈ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಬರೆದಿದ್ದಾರೆ, ಬಹಳಷ್ಟು. ಅವ್ರ ಹಾಡುಗಳು ನಮಗೆ ಗೊತ್ತಿರಲ್ಲ. ಇದೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರೇ ಬರೆದಿರೋ ಹಾಡುಗಳು ಅಂತ ಗೊತ್ತಿರಲ್ಲ. ಆದರೆ ನೀವು ಯಾವ್ಯಾವುದು ಗುನುಗ್ತಿರಲ್ಲ ಹಾಡುಗಳು, ಅದರಲ್ಲಿ ತುಂಬ ಹಾಡುಗಳು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವ್ರದ್ದಿರುತ್ತೆ. ಅವರು ಈ ಚನ್ನಗಿರಿ ತಾಲೂಕಲ್ಲಿ ಹುಟ್ಟಿದಂಥವರು, ಹಳ್ಳಿಯಲ್ಲಿ ಹುಟ್ಟಿದಂಥವರು, ಬೆಳೆದು ಬಂದಂಥ ಬಗೆ ಇದೆಯಲ್ಲ ಅದ್ಭುತ. ಯಾವ್ಯಾವುದೆಲ್ಲ ಅವ್ರು ಗುರುತಿಸ್ಕೊಂಡಿಲ್ಲ ಹೇಳಿ. ಕವಿ, ನಾಟಕಕಾರ, ಅಂಕಣಕಾರ, ಲೇಖಕ, ಸಾಹಿತಿ, ಚಿಂತಕ, ಎರಡ ಸಂಗತಿಗಳು. ನಮ್ಮದು ಒಂದು ಭಾಗ್ಯ ಏನು ಅಂದರೆ ಧರ್ಮಸ್ಥಳದಲ್ಲಿ ನಡೆದಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದು. ಅವತ್ತು ವೆಂಕಟೇಶ್ ಮೂರ್ತಿ ಆಡಿದಂಥ ಪ್ರತಿ ಮಾತುಗಳು ಕೂಡ ನನ್ನ ಕಿವಿನಲ್ಲಿ ಗುನುಗ್ತಾ ಇವೆ ಈಗಲೂ ಕೂಡ. ಅದ್ಭುತವಾದಂಥ ಜೀವ. ನಿಜಕ್ಕೂ ಕನ್ನಡ ಸಾಹಿತ್ಯ ಲೋಕಕ್ಕೆ ದೊಡ್ಡ ನಷ್ಟ.